ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಬಿಕಾಮ್ 4th ಸೆಮಿಸ್ಟರ್ ಕಾಸ್ಟಿಂಗ್ 2023 ಇಯರ್ ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡೋಣ. ಓಕೆ, 2023 ಇಯರ್ ಕ್ವೆಶ್ಚನ್ ಪೇಪರ 5 ಮಾರ್ಕ್ಸ್ಗೆ ಇದು ಓಲ್ಡ್ ಕ್ವೆಶ್ಚನ್ ಪೇಪರ, ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ. ಸೊ 23ಯಲ್ಲಿ ಕೆಲವೊಂದಷ್ಟು ಕ್ವೆಶ್ಚನ್ ಪೇಪರನ್ನು ಸಾಲ್ವ್ ಮಾಡಿದ್ದೀನಿ ನೋಡ್ರಿ ನಾನು 23 ಇಯರ್ದು. ಸೊ ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಈ ಒಂದು ಕ್ವೆಶ್ಚನ್ ಕೂಡ ಸಾಲ್ವ್ ಮಾಡಿದ್ದೀನಿ ನೋಡ್ರಿ. ಸೊ ಲಾಸ್ಟ್ಗೆ ಅದ 82,500 ಆನ್ಸರ್ ಇದೆ. ಸೊ ನೀವು ನೋಡಿದರೆ ಪ್ರೀವಿಯಸ್ ಕ್ಲಾಸಲ್ಲಿ 1,500 ಪ್ಲಸ್ 82,500 ಟೋಟಲ್ 84,000 ಬಂದಿತ್ತು. ಓಕೆ, ಸೊ ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದು ಕ್ವೆಶ್ಚನ್ ನಂಬರ್ 6 ಡಿಸ್ಕಸ್ ಮಾಡೋಣ. ಓಕೆ, ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕನ್. ನಮ್ಮ ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ಒಂದು ಸ್ವಲ್ಪ ಕ್ವೆಶ್ಚನ್ನ 6 ಅಬ್ಸರ್ವ್ ಮಾಡೋಣ. 2023 ಇಯರ್ದಲ್ಲಿ ಕೂಡ 5 ಮಾರ್ಕ್ಸಿಗೆ ಕೇಳಿದ್ದಾರೆ ಇದೇ ಥರ ಕ್ವೆಶ್ಚನ್ಸನ್ನು. 2024 ಇಯರಲ್ಲಿ ಕೂಡ ಕೇಳಿದ್ದಾರೆ 5 ಮಾರ್ಕ್ಸಿಗೆ. ಓಕೆ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಕ್ಯಾಲ್ಕುಲೇಟ್ ಪ್ರಾಫಿಟ್ ಟು ಬಿ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ರಿಸರ್ವ್ ಅಂತ ಹೇಳ್ತಾರೆ. ಏನೆಲ್ಲ ಡೈರೆಕ್ಟ್ ಇತ್ತೊಳಗೆ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಡೈರೆಕ್ಟಾಗಿ ಅದನ್ನ ಫಾರ್ಮುಲಾದಾಗ ಫಿಲ್ಅಪ್ ಮಾಡಿ ಮುಗಿದೋಯ್ತು. ಓಕೆ, ಕಾಂಟ್ರಾಕ್ಟ್ ಪ್ರೈಸ್ ಕೊಟ್ಟಾರೆ 20 ಲ್ಯಾಕ್ ಅಂತ ಕೊಟ್ಟಾರೆ. ನೆಕ್ಸ್ಟ್ ವರ್ಕ್ ಸರ್ಟಿಫೈಡ್ ಕೊಟ್ಟಾರೆ 16 ಲ್ಯಾಕ್. ನೆಕ್ಸ್ಟ್ ವರ್ಕ್ ಅನ್ಸರ್ಟಿಫೈಡ್ 1 ಲ್ಯಾಕ್ ಕೊಟ್ಟಾರೆ. ನೆಕ್ಸ್ಟ್ ನೋಡಿರಿ ಕ್ಯಾಶ್ ರಿಸೀವ್ ಕೊಟ್ಟಾರೆ 14 ಲ್ಯಾಕ್ 40,000 ಕೊಟ್ಟಾರೆ. ನೆಕ್ಸ್ಟ್ ಎಸ್ಟಿಮೇಟೆಡ್ ಪ್ರಾಫಿಟ್ ಕೊಟ್ಟಾರೆ 3 ಲ್ಯಾಕ್ ಕೊಟ್ಟಾರೆ. ನೆಕ್ಸ್ಟ್ ನೋಷನಲ್ ಪ್ರಾಫಿಟ್ ಅಂತ ಕೊಟ್ಟಾರೆ 3,20,000. ಇಟ್ಟ ಪ್ರಾಬ್ಲಮ್ ಇದೆ, ಸಿಂಪಲ್ ಪ್ರಾಬ್ಲಮ್ ಇದೆ, ನೀವು ಈಸಿಲಿ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಫಸ್ಟ್ ಏನು ಮಾಡಿರಿ, ಸೊಲ್ಯೂಷನ್ ಅಂತೇಳಿ ಮೆನ್ಷನ್ ಮಾಡಬೇಕು. ಓಕೆ, ಒಂದು ಸೆಕೆಂಡ್. ಸೊ ಫಸ್ಟಿಗೆ ಸೊಲ್ಯೂಷನ್ ಆರ್ ಆನ್ಸರ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಪರ್ಸಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್ ಇದನ್ನು ಪಾಯಿಂಟ್ ಔಟ್ ಮಾಡ್ಕೋಬೇಕು ನೀವು. ಫಸ್ಟಿಗೆ ಈಕ್ವಲ್ ಟು ವರ್ಕ್ ಸರ್ಟಿಫೈಡ್ ಇಂಟು 100 ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ನೋಡಿರಿ, ಕೊಟ್ಟದಾರೆ ನೋಡ್ರಿ 16 ಲ್ಯಾಕ್ ಇದೆ. ಓಕೆ, ವರ್ಕ್ ಸರ್ಟಿಫೈಡ್ 16 ಲ್ಯಾಕ್ ಇದೆ ಇಂಟು 100 ಮಾಡಿರಿ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ನೋಡಿರಿ, ಕಾಂಟ್ರಾಕ್ಟ್ ಪ್ರೈಸ್ 20 ಲ್ಯಾಕ್ ಇದೆ. ಓಕೆ, ಡಿವೈಡೆಡ್ ಬೈ 20 ಲ್ಯಾಕ್ ಮಾಡಿದಾಗ ಎಲ್ಲಿ 16 ಲ್ಯಾಕ್ ಇಂಟು 100 ಡಿವೈಡೆಡ್ ಬೈ 20 ಲ್ಯಾಕ್ ಮಾಡಿದಾಗ 80% ಬರುತ್ತೆ. ಓಕೆ, ಸೊ ಇದು ವರ್ಕ್ ಕಂಪ್ಲೀಟೆಡ್, ಪರ್ಸಂಟೇಜ್ ಆಫ್ ವರ್ಕ್ ಕಂಪ್ಲೀಟೆಡ್. ನೆಕ್ಸ್ಟ್ ಇನ್ನು ಪ್ರಾಬ್ಲಮ್ದಾಗ ಏನು ಕೇಳಿದ್ದಾರೆ ನಿಮ್ಗೆ, P&L ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳಿದ್ದಾರೆ. P&L ಟ್ರಾನ್ಸ್ಫರ್ ಎಸ್ಟಿಮೇಟೆಡ್ P&L ಈಕ್ವಲ್ ಟು ಎಸ್ಟಿಮೇಟೆಡ್ ಪ್ರಾಫಿಟ್ ಇಂಟು ವರ್ಕ್ ಸರ್ಟಿಫೈಡ್ ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಸೊ ಇದು ಕೂಡ ಎಲ್ಲ ಇಲ್ಲೇ ಇರುತ್ತೆ ನೋಡಿರಿ. ಸೊ ಏನು ಹೇಳ್ತಾರೆ, ಎಸ್ಟಿಮೇಟೆಡ್ ಪ್ರಾಫಿಟ್ ಎಷ್ಟಿದೆ ನೋಡಿರಿ, ಎಸ್ಟಿಮೇಟೆಡ್ ಪ್ರಾಫಿಟ್ 3 ಲ್ಯಾಕ್ ಇದೆ. ಓಕೆ, ನೆಕ್ಸ್ಟ್ ವರ್ಕ್ ಸರ್ಟಿಫೈಡ್ ಎಷ್ಟಿದೆ ನೋಡಿರಿ, ವರ್ಕ್ ಸರ್ಟಿಫೈಡ್ 16 ಲ್ಯಾಕ್ ಇದೆ. ಓಕೆ, ಸೊ ಏನು ಮಾಡ್ಬೇಕು ನೀವು, ಎಸ್ಟಿಮೇಟೆಡ್ ಪ್ರಾಫಿಟ್ 3 ಲ್ಯಾಕ್ ಇಂಟು 16 ಲ್ಯಾಕ್ ಮಾಡಬೇಕು ಡಿವೈಡೆಡ್ ಬೈ ಕಾಂಟ್ರಾಕ್ಟ್ ಪ್ರೈಸ್. ಸೊ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟಿದೆ ನೋಡಿರಿ 20 ಲ್ಯಾಕ್ ಇದೆ. ಓಕೆ, ಡಿವೈಡೆಡ್ ಬೈ 20 ಲ್ಯಾಕ್ ಮಾಡಿರಿ ಅಮೌಂಟ್ ಎಷ್ಟು ಬರುತ್ತೆ 2,40,000 ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ಅಮೌಂಟ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಅಂತೇಳಿ ಮೆನ್ಷನ್ ಮಾಡಿರಿ. ಸೊ ಈಗ ಒಂದು ಫಾರ್ಮುಲಾ ಬರುತ್ತೆ, ಅದಕ್ಕೆ ನೋಷನಲ್ ಪ್ರಾಫಿಟ್ ಮೈನಸ್ P&L ಅಕೌಂಟ್ ಅಂತೇಳಿ ಬರುತ್ತೆ. ಓಕೆ, ಸೊ ನೋಷನಲ್ ಪ್ರಾಫಿಟ್ ನೋಡಿರಿ ಎಷ್ಟಿದೆ 3,20,000. ನೋಷನಲ್ ಪ್ರಾಫಿಟ್ ಮೈನಸ್ P&L ಎಷ್ಟಿದೆ 2,40,000. ಓಕೆ, 3,20,000 ಡಿವೈಡೆಡ್ ಬೈ 4,20,000 40,000. ಓಕೆ, ಸಾರಿ 4 ಲ್ಯಾಕ್ ಅಲ್ಲದ 3,20,000 ನೋಷನಲ್ ಪ್ರಾಫಿಟ್ ಇದೆ ನೋಡಿ. ಒನ್ಸ್ ಅಗೇನ 3,20,000 ನೋಷನಲ್ ಪ್ರಾಫಿಟ್. ನೆಕ್ಸ್ಟ್ ಡಿವೈಡೆಡ್ ಬೈ ಅಲ್ಲ ಮೈನಸ್ ಏನು ಮಾಡಿರಿ P&L ಅಕೌಂಟ್ ಎಷ್ಟಿದೆ ನೋಡಿರಿ 2,40,000. 3,20,000 ಮೈನಸ್ 2,40,000. ಸೊ ಅಮೌಂಟ್ ಎಷ್ಟು ಬರುತ್ತೆ 80,000 ಬರುತ್ತೆ. ಇಟ್ ಈಸ್ ಎ ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಅಂತ ಹೇಳ್ಬೋದು. ಓಕೆ, ಸೊ ಇಷ್ಟ ಐತ್ರಿ ಇದು ಪ್ರಾಬ್ಲಮ, ಈಸಿಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಬಟ್ ಇನ್ನೊಂದು ಏನಂದ್ರೆ ಫಾರ್ಮುಲಾ ಭಾಳ ಇಂಪಾರ್ಟೆಂಟ್ ನೋಡಿರಿ. ಕಾಸ್ಟಿಂಗ್ದಾಗ ಇಂಪಾರ್ಟೆಂಟ್ ಏನಂದ್ರೆ ಫಾರ್ಮುಲಾಸ್ಗಳ ಇಂಪಾರ್ಟೆಂಟ್. ಸೊ ಇದು ಕ್ವಶನ್ ನಂಬರ್ 6 ಈ ಥರ ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಆ್ಯಕ್ಚುಲಿ ಇದೆ 2 ಕ್ವಶನ್ ನಂಬರ್ ಸೆಕೆಂಡ್ ಇದೆ. 5 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳಿದ್ದಾರೆ ನಿಮ್ಗೆ, ಕ್ವಶನ್ ನಂಬರ್ ಇದೆ ಸೆಕೆಂಡ್ ಆಗಬೇಕು. ಓಕೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಕೇಳಿದ್ದಾರೆ. ಓಕೆ, ಸೊ ನಾ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಎಲ್ಲ 5 ಮಾರ್ಕ್ಸ್ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೇನೆ. ಓಕೆ, 2023ಯಲ್ಲಿ
ಏನು ಕ್ವಶನ್ ಪೇಪರ್ ಇದೆ ಏನಲ್ಲ, ಸೊ ಎಲ್ಲ 5 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡಿದ್ದೇನೆ. ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಆಗಿರ್ಬೋದು, ಸೊ ಇದೆ ಥಿಯರಿ ಕ್ವಶನ್ಸ್ ಕೂಡ ಈಗ ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಮೀನಿಂಗ್ ಫಸ್ಟ್ ಏನು ಕೇಳ್ತಾರೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಅಡ್ವಾಂಟೇಜ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಕೇಳ್ತಾರೆ. ಸೊ ಫಸ್ಟ್ ಈ ಥಿಯರಿ ಏನು ಭಾಳ ಏನು ನಾನು ಎಕ್ಸ್ಪ್ಲೇನ್ ಮಾಡೋದಲ್ಲ, ಜಸ್ಟ್ ಏನು ಒಂದು ಸೆಕೆಂಡ್ ರೀಡ್ ಮಾಡ್ತೇನೆ, ನೀವು ನೋಟ್ ಮಾಡ್ಕೊರಿ, ಮೀನಿಂಗ್ ಮೆನ್ಷನ್ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಈಸ್ ದ ಕಾಸ್ಟ್ ಅಕೌಂಟಿಂಗ್ ಮೆಥಡ್ that assigns expected standard cost to products, then compares them to actual cost to analyze variance. It's commonly used in manufacturing environments ಅಂತ ಹೇಳ್ತಾರೆ. ಓಕೆ, ಸ್ಟ್ಯಾಂಡರ್ಡ್ ಕಾಸ್ಟ್ ಕಂಪ್ಯಾರಿಸನ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಡ್ವಾಂಟೇಜಸ್ ಅಂತ ಕೇಳ್ತಾರೆ. ಅಡ್ವಾಂಟೇಜ್ ಅವರ ಮೇನ್ಲಿ ಏನು ಕೇಳಿದ್ದಾರೆ, ಅಡ್ವಾಂಟೇಜ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಕಾಸ್ಟ್ ಕಂಟ್ರೋಲ್, ಐಡೆಂಟಿಫೈ ದ ವೆರೈನ್ಸ್ ಬಿಟ್ವೀನ್ ಸ್ಟ್ಯಾಂಡರ್ಡ್ ಆ್ಯಂಡ್ ಆ್ಯಕ್ಚುಯಲ್ ಕಾಸ್ಟ್ ಅಂತ ಹೇಳ್ತಾರೆ. ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಟೇಕ್ ಕರೆಕ್ಟಿವ್ ಆ್ಯಕ್ಷನ್ ಪ್ರಾಂಪ್ಟ್ಲಿ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಬಜೆಟಿಂಗ್ ಮಾಡೋಕ್ಕೆ ಯೂಸ್ ಆಕೈತೆ ಅಂತ ಹೇಳ್ತಾರೆ. ಪ್ರೊವೈಡ್ಸ್ ಎ ಕನ್ಸಿಸ್ಟೆನ್ಸ್ ಬೇಸಿಸ್ ಫಾರ್ ಬಜೆಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ವೇರಿಯನ್ಸ್ ಅನಾಲೈಸಿಸ್ ಹೆಲ್ಪ್ಸ್ ಇನ್ ಇವ್ಯಾಲ್ಯೂಯೇಟಿಂಗ್ ಎಂಪ್ಲಾಯಿ ಆ್ಯಂಡ್ ಡಿಪಾರ್ಟ್ಮೆಂಟಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಎಫಿಷಿಯನ್ಸಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಹೈಲೈಟಿಂಗ್ ಏರಿಯಾ ಆಫ್ ಎಫಿಷಿಯನ್ಸಿ ಇನ್ ಪ್ರೊಡಕ್ಷನ್ ಆರ್ ರಿಸೋರ್ಸ್ ಯೂಸೇಜ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಒನ್ ಅಡ್ವಾಂಟೇಜ್ ಏನಂದರೆ ಸಿಂಪ್ಲಿಫೈಡ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. So inventory is valued at a standard cost, simplifying bookkeeping and financial reporting ಅಂತ ಹೇಳ್ತಾರೆ. These are the advantages of the standard costing ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ಡಿಸ್ಅಡ್ವಾಂಟೇಜಸ್ ನೋಡೋಣ. ಡಿಸ್ಅಡ್ವಾಂಟೇಜಸ್ ಆಫ್ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್, ಫಸ್ಟ್ ಒನ್ ಇನ್ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ. ಓಕೆ, ಸ್ಟ್ಯಾಂಡರ್ಡ್ಸ್ ಮೇ ಬಿಕಮ್ ಔಟ್ಡೇಟೆಡ್ ಡ್ಯೂ ಟು ಚೇಂಜಸ್ ಇನ್ ಪ್ರೈಸ್, ಪ್ರೊಸೆಸಸ್ ಆ್ಯಂಡ್ ಟೆಕ್ನಾಲಜಿ. ಪ್ರೈಸ್ ಚೇಂಜ್ ಆಗ್ಬೋದು, ಪ್ರೊಸೆಸ್ ಚೇಂಜ್ ಆಗ್ಬೋದು, ಟೆಕ್ನಾಲಜಿ ಚೇಂಜ್ ಆಗ್ಬೋದು ಅಂತ ಹೇಳ್ತಾರೆ. ಇನ್ಫ್ಲೆಕ್ಸಿಬಿಲಿಟಿ ಅಂತ ಹೇಳ್ತಾರೆ. ಟೈಮ್ ಕನ್ಸ್ಯೂಮಿಂಗ್, ಸೊ ಇದು ಟೈಮ್ ಕನ್ಸ್ಯೂಮಿಂಗ್ ಅಂತ ಅಷ್ಟೇ ಮಾಡಿರಿ. ಟೈಮ್ ಕನ್ಸ್ಯೂಮಿಂಗ್ ಮೇಂಟೈನ್ ರಿಕ್ವೈರ್ಸ್ ರೆಗ್ಯುಲರ್ ಅಪ್ಡೇಟ್ಸ್ ಟು ರಿಮೇನ್ ಅಕ್ಯುರೇಟ್ ಆ್ಯಂಡ್ ಯೂಸ್ಫುಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಸೊ ಮೇ ಎನ್ಕರೇಜ್ ಅನ್ಎಥಿಕಲ್ ಬಿಹೇವಿಯರ್ ಅಂತ ಹೇಳ್ತಾರೆ. Pursue to meet standards may lead employees to manipulate reports or compromise quality ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ನೋಡ್ರಿ, ಫೋಕಸ್ ಆನ್ ಕಾಸ್ಟ್ ಓವರ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ಮೇ ಲೀಡ್ ಟು ರೆಡ್ಯೂಸ್ ಪ್ರೊಡಕ್ಟ್ ಕ್ವಾಲಿಟಿ ಇಫ್ ಕಾಸ್ಟ್ ಕಟ್ಟಿಂಗ್ ಅಂತ ಅಷ್ಟೇ ಮಾಡಿರಿ. ಓಕೆ, ಕಾಸ್ಟ್ ಕಟ್ಟಿಂಗ್ once again ಇನ್ನೇನು ನೋಡ್ರಿ, ಮೇ ಲೀಡ್ ಟು ರೆಡ್ಯೂಸ್ ಪ್ರೊಡಕ್ಟ್ ಕ್ವಾಲಿಟಿ ಆಫ್ ಕಾಸ್ಟ್ ಕಟಿಂಗ್. ನೆಕ್ಸ್ಟ್ ಒನ್ ನೋಡ್ರಿ, ನಾಟ್ ಸುಟೇಬಲ್ ಫಾರ್ ಆಲ್ ಇಂಡಸ್ಟ್ರೀಸ್, ಲೆಸ್ ಇಫೆಕ್ಟಿವ್ ಇನ್ ಸರ್ವಿಸ್ ಇಂಡಸ್ಟ್ರೀಸ್ ಆರ್ ಇನ್ ಹೈಲಿ ಕಸ್ಟಮೈಸ್ಡ್ ಪ್ರೊಡಕ್ಷನ್ ಸೆಟ್ಟಿಂಗ್ಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್. ಓಕೆ, ಸೊ ಅಡ್ವಾಂಟೇಜಸ್ ಆಫ್ ದ ಸ್ಟ್ಯಾಂಡರ್ಡ್ ಕಾಸ್ಟಿಂಗ್ ಇಲ್ಲಿ ಐತೆ ನೋಡ್ರಿ. ಒನ್ಸ್ ಅಗೇನ್ ಏನು ಮಾಡಿರಿ, ಇದನ್ನ ಕ್ವಶನನ್ನು ನೀಟಾಗಿ ರೀಡ್ ಮಾಡ್ಕೊರಿ. ಓಕೆ, ಸೊ ಆಲ್ರೆಡಿ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ 2023 ಇಯರ್ದ ಕ್ವಶನ್ ನಂಬರ್ 5 ಮಾರ್ಕ್ಸ್ ಎಷ್ಟು ಕ್ವಶನ್ಸನ್ನು ಕೇಳಿದಾರಲ್ಲ, ಓಲ್ಡ್ ಕ್ವಶನ್ ಪೇಪರ್ ಇದೆ ಪ್ರೀವಿಯಸ್ ಇಯರ್ದ 5 ಮಾರ್ಕ್ಸಿಗೆ ಆ ಎಲ್ಲ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ. ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟಲ್ಲಿ ಓಲ್ಡ್ ಕ್ವಶನ್ ಪೇಪರ್ 2024 ಇಯರ್ದು ಕೂಡ ಸಾಲ್ವ್ ಮಾಡಿದ್ದೇನೆ, 2023 ಇಯರ್ದು ಕೂಡ ಸಾಲ್ವ್ ಮಾಡಿದ್ದೇನೆ. ಇವೆರಡು ಓಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇವ. ಓಕೆ, ಸೊ ಇವನ್ನ ಎಲ್ಲ ನೀವು ಸ್ಟಡಿ ಮಾಡಿರಿ. ಓಕೆ, ಒನ್ಸ್ ಅಗೇನ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು. ಓಕೆ, ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಓಕೆ, ಥ್ಯಾಂಕ್ ಯು. Your old previous year question paper 2023-24. Okay, thank you all.